ಮೈಸೂರಿನ ದಸರಾದಲ್ಲಿ ಕರಾವಳಿಯ ಅತ್ಯಂತ ಸಾಂಸ್ಕೃತಿಕ ಕ್ರೀಡೆ ಕಂಬಳವನ್ನು ನಡೆಸಬೇಕೋ ಬೇಡವೋ ಅನ್ನೋದು ಕುರಿತಂತೆ ಸರ್ಕಾರದ ಮಟ್ಟದಲ್ಲಿ ಸ್ಥಳೀಯ ಮಟ್ಟದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಚರ್ಚೆಗಳು ಅಪಸ್ವರಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಕೇಳಿ ಬರ್ತಾ ಇದೆ. ಯಾವುದೇ ಸಾಂಸ್ಕೃತಿಕ ಉತ್ಸವಗಳು ಆಚರಣೆಗಳು ಬೇರೆ ಬೇರೆ ಪ್ರದೇಶಗಳಿಗೆ ಹೋಗಬೇಕು ಅನ್ನೋದ್ರ ಬಗ್ಗೆ ಭಿನ್ನಾಭಿಪ್ರಾಯಗಳೇನಿಲ್ಲ. ಆದರೆ ಆ ರೀತಿಯ ಸಾಂಸ್ಕೃತಿಕ ಉತ್ಸವಕ್ಕೆ ಆಚರಣೆಗಳಿಗೆ ಅದರದೇ ಆದಂತಹ ಒಂದು ವೈಶಿಷ್ಟ್ಯತೆ ಇದೆ. ಕರಾವಳಿಯ ಕಂಬಳಕ್ಕೆ ಒಂದು ಸುದೀರ್ಘವಾದಂತಹ ಇತಿಹಾಸ ಇದೆ, ಸಾಂಸ್ಕೃತಿಕವಾದಂತಹ ಸೊಗಡಿದೆ, ಧಾರ್ಮಿಕತೆಯ ಸ್ಪರ್ಶ ಇದೆ, ರೈತರ ಜೀವನಾಡಿನಲ್ಲಿ ಅದರ ಬಗ್ಗೆ ಭಾವನೆಗಳಿದೆ. ಇಂಥ ಕಂಬಳವನ್ನ ಬೇರೆ ಕಡೆಗೆ ತೆಗೆದುಕೊಂಡು ಹೋಗಬೇಕು ಅಂತಂದಾಗ ಆ ಭಾಗದ ಜನರು ಕೂಡ ಅದನ್ನು ಸಹರ್ಷದಿಂದ ಸ್ವೀಕರಿಸಿದಾಗ ಮತ್ತು ಎಲ್ಲರ ಒಪ್ಪಿಗೆಯನ್ನು ತೆಗೆದುಕೊಂಡು ಸ್ವೀಕರಿಸಿದಾಗ ವಿವಾದಗಳಿಲ್ಲದಾಗ ನಡೆದಾಗ ಅದಕ್ಕೆ ಕಂಬಳಕ್ಕೆ ಒಂದು ಗೌರವ ಬರುತ್ತದೆ. ಇವತ್ತು ಆಗ್ತಾ ಇರುವಂತಹ ವಿವಾದಗಳನ್ನು ನಾನು ಗಮನಿಸಿದಾಗ ಎಲ್ಲೋ ಒಂದು ಕಡೆ ಸರ್ಕಾರ ಎಡವಿದೆಯಾ ಅಥವಾ ದಸರಾದ ಸಮಿತಿ ಏಕಪಕ್ಷೀಯವಾಗಿ ತೀರ್ಮಾನವನ್ನು ತೆಗೆದುಕೊಳ್ತಾ ಇದೆಯಾ ಅನ್ನುವಂತ ಅನುಮಾನಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ಬರ್ತಾ ಇದೆ. ನಾನು ಕೂಡ ಕಂಬಳವನ್ನು ನಡೆಸುವಂತ ಒಬ್ಬ ಆಯೋಜನಾ ಸಮಿತಿ ಅಧ್ಯಕ್ಷ. ಇಲ್ಲಿಯ ತನಕ ಸರ್ಕಾರ ಆಗಲಿ ಅಥವಾ ದಸರಾ ಸಮಿತಿ ಆಗಲಿ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ಯಾವುದೇ ಆಯೋಜಕರ ಜೊತೆಗೆ ಇದನ್ನು ಚರ್ಚೆ ಮಾಡಲಿಲ್ಲ. ಬಹಳ ಪ್ರಮುಖವಾಗಿ ಕೋಣದ ಮಾಲೀಕರ ಜೊತೆಗೆ ಚರ್ಚೆಯನ್ನು ಮಾಡಲಿಲ್ಲ. ಕಂಬಳವನ್ನ ಪ್ರೋತ್ಸಾಹಿಸುವಂತ ಅಭಿಮಾನಿಗಳ ಜೊತೆಗೆ ಇಲ್ಲಿಯ ತನಕವೂ ಕೂಡ ಚರ್ಚೆ ಆಗಲಿಲ್ಲ. ಎಲ್ಲ ಒಂದು ಕಡೆ ಕಂಬಳಕ್ಕೆ ಸಂಬಂಧಪಡದಲೇ ಇರುವಂತಹ ವ್ಯಕ್ತಿಗಳ ಜೊತೆಗೆ ಚರ್ಚೆಯನ್ನ ಮಾಡಿ ನಾನು ಕಂಬಳವನ್ನ ನಡೆಸ್ತೀನಿ ಅಂತಂದ್ರೆ ಇದು ಯಶಸ್ಸು ಕಾಣೋದ್ರಲ್ಲಿ ಎಲ್ಲೋ ಒಂದು ಕಡೆ ಹಿಂದೇಟಾಗ್ತಂತ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ಸರ್ಕಾರ ತಕ್ಷಣ ವಿಶೇಷವಾಗಿ ಕೋಣದ ಮಾಲೀಕರ ಜೊತೆಗೆ ಚರ್ಚೆಯನ್ನು ಮಾಡಬೇಕಾಗಿರುವಂತದ್ದು ಬಹಳ ಅಗತ್ಯ. ಯಾಕೆಂತ ಕೇಳಿದ್ರೆ ಬೆಂಗಳೂರಿನಲ್ಲಿ ಈ ಹಿಂದೆ ಕಂಬಳಗಳು ನಡೆದಾಗ ಕೋಣದ ಮಾಲೀಕರ ಜೊತೆಗೆ ಎರಡು ರೀತಿಯಾದಂತಹ ಅಭಿಪ್ರಾಯಗಳಿತ್ತು. ಕೆಲವರಿಗೆ ಒಳ್ಳೆಯ ಅನುಭವ ಆಗಿದ್ರೆ ಕೆಲವರಿಗೆ ಕೈ ಅನುಭವಗಳಾಗಿದೆ. ಕೋಣವನ್ನ 250-500 ಕಿಲೋಮೀಟರ್ಗಳ ಕಾಲ ಅದನ್ನ ಲಾರಿನಲ್ಲಿ ಪ್ರಯಾಣ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥ ಚರ್ಚೆಗಳು ಕೂಡ ಕೋಣದ ಮಾಲೀಕರ ನಡುವೆ ಇದ್ದೇ ಇದೆ. ಆ ಹಿನ್ನೆಲೆಯಲ್ಲಿ ಕೋಣದ ಮಾಲೀಕರ ಅಭಿಪ್ರಾಯವನ್ನು ತೆಗೆದುಕೊಂಡು ಆಯೋಜಕರ ಅಭಿಪ್ರಾಯಗಳನ್ನು ತೆಗೆದುಕೊಂಡು ನಂತರ ದಸರಾದಲ್ಲಿ ಕಂಬಳ ನಡಿಬೇಕೋ ಬೇಡವೋ ಅನ್ನುವಂಥ ಚರ್ಚೆಗಳು ನಡೀಬೇಕಾಗಿರುವಂಥದ್ದು ಇವತ್ತಿನ ಅಗತ್ಯತೆ. ಎರಡನೇದು ನನಗೆ ಬಹಳ ಆಶ್ಚರ್ಯ ಆಗೋದೇನು ಅಂತ ಕೇಳಿದ್ರೆ ಇವತ್ತಲ್ಲ ನಮ್ಮ ಸರ್ಕಾರ ಇದ್ದಾಗಲೂ ಕೂಡ ಕಂಬಳಕ್ಕೆ ದೊಡ್ಡ ಪ್ರಮಾಣದಲ್ಲಿ ಆಶ್ರಯವನ್ನು ಕೊಡಿ, ಕಂಬಳಕ್ಕೆ ಸರ್ಕಾರದ ಅನುದಾನಗಳನ್ನು ಕೊಡಿ ಅಂತ ನಾವು ಕೇಳ್ತಾನೆ ಇದ್ವಿ. ಬಿಜೆಪಿ ಸರ್ಕಾರ ಇದ್ದಾಗ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ನಡೆಯುವಂತಹ 20ಕ್ಕೂ ಹೆಚ್ಚು ಕಂಬಳಗಳಿಗೆ ತಲಾ 5 ಲಕ್ಷ ರೂಪಾಯಿ ಅನುದಾನವನ್ನ ಕಂಬಳ ನಡೆಸಲಿಕ್ಕೆ ಸರ್ಕಾರ ಕೊಟ್ಟಿತ್ತು. ಈ ಸರ್ಕಾರದಲ್ಲಿ ಅದನ್ನು 5 ಲಕ್ಷದಿಂದ 10 ಲಕ್ಷ ರೂಪಾಯಿಗೆ ಏರಿಸಿ ಅದು 5 ಲಕ್ಷ ಆದರೂ ಕೊಡಿ ಅಂತ ನಾವು ಪದೇ ಪದೇ ವಿಧಾನಸಭೆಯಲ್ಲೂ ಕೂಡ ಒತ್ತಾಯ ಮಾಡಿದ್ವಿ. ಕಳೆದ 3 ವರ್ಷಗಳಲ್ಲಿ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ನಡೆಯುವಂತಹ ಕಂಬಳಗಳಿಗೆ ಅನುದಾನವನ್ನ ಸರ್ಕಾರ ಕೊಡಲಿಲ್ಲ. ಕಳೆದ ವರ್ಷ 2.5 ಲಕ್ಷ ರೂಪಾಯಿ ಅನುದಾನವನ್ನ ಒಂದೊಂದು ಕಂಬಳಗಳಿಗೆ ಕೊಟ್ಟಿತ್ತು. ಒಂದು ಕಂಬಳವನ್ನ ನಡೆಸಲಿಕ್ಕೆ ಎಷ್ಟು ಖರ್ಚಿದೆ ಎನ್ನುವಂಥದ್ದು ಸ್ಥಳೀಯವಾಗಿ ಗೊತ್ತಿದೆ. ಇವತ್ತು ದಸರಾದಂತ ಒಂದು ಕಂಬಳಕ್ಕೆ 8 ಕೋಟಿ ರೂಪಾಯಿಯನ್ನ ಖರ್ಚು ಮಾಡುವಂತ ಸರ್ಕಾರ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ 20ಕ್ಕೂ ಹೆಚ್ಚು ಕಂಬಳಗಳಿಗೆ ತಲಾ 25 ಲಕ್ಷ ರೂಪಾಯಿ ಅನುದಾನವನ್ನ ಎಲ್ಲ ಕಂಬಳಗಳಿಗೆ ಮೊದಲು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ಕಂಬಳಗಳಿಗೆ ಕೊಡಿ, ನಂತರ ನೀವು 8 ಕೋಟಿ ರೂಪಾಯಿನ ಅಲ್ಲಿ ಖರ್ಚು ಮಾಡಿ. ಅಲ್ಲಿ ಒಂದು ಕಂಬಳಕ್ಕೆ 8 ಕೋಟಿ ರೂಪಾಯಿ ಕೊಡ್ತೀರಿ, ಇಲ್ಲಿ ಒಂದೊಂದು ಕಂಬಳಕ್ಕೆ 2.5 ಲಕ್ಷ ರೂಪಾಯಿ ಕೊಡ್ತೀರಿ ಅಂತಂದ್ರೆ ನಿಮ್ಮ ಆದ್ಯತೆ ಯಾವ ಸಂಸ್ಕೃತಿಯನ್ನ ಬೆಂಬಲಿಸಬೇಕು ಅಂತ. ಹಾಗಾಗಿ ಇದು ಯಾವುದೋ ಒಂದು ಪ್ರಚಾರದ ಗೀಳಾಗದಲೆ ಸಾಂಸ್ಕೃತಿಕ ಸಂಗತಿಗಳು ವಿನಿಮಯ ಆಗಬೇಕಾದಾಗ ಆ ಭಾಗದ ಜನರು ಕೂಡ ಇದನ್ನು ಸ್ವೀಕಾರ ಮಾಡಬೇಕು. ಈ ಹಿನ್ನೆಲೆಯಲ್ಲಿ ನಾನು ಕಂಬಳದ ಮಾಲೀಕರ ಜೊತೆಗೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಚರ್ಚೆ ಮಾಡಿದಾಗ ಅವರ ಹತ್ರ 2-3 ರೀತಿಯ ಒಂದು ಅಭಿಪ್ರಾಯಗಳಿದೆ. ದಯಮಾಡಿ ಆಯೋಜಕರು ತಕ್ಷಣ ಇದನ್ನ ಕಂಬಳದ ಆಯೋಜಕರ ಜೊತೆಗೆ ಮತ್ತು ಕೋಣದ ಮಾಲೀಕರ ಜೊತೆಗೆ ಚರ್ಚೆಯನ್ನು ಮಾಡುವಂಥದ್ದು ಬಹಳ ಅಗತ್ಯ ಮತ್ತು ಅನಿವಾರ್ಯ. ಇದನ್ನು ಮಾಡಿಯೇ ನಂತರ ತೀರ್ಮಾನ ತೆಗೆದುಕೊಳ್ಳಬೇಕು ಅನ್ನುವಂತ ಆಗ್ರಹವನ್ನು ಮಾಡ್ತಾ ನಮ್ಮ ಜಿಲ್ಲೆಗಳಲ್ಲಿ ನಡೆಯುವಂತಹ ಕಂಬಳಗಳಿಗೆ ಮೊದಲು ಅನುದಾನ ಕೊಡಿ, ನಂತರ ಬೇರೆ ಕಡೆಗಳಿಗೆ 8 ಕೋಟಿಯೋ 10 ಕೋಟಿಯೋ ನೀವು ಕೊಡಿ. ಇಲ್ಲಿ ಏನೂ ಕೊಡಲ್ಲ, ಇನ್ಯಾವುದೋ ಕಂಬಳಕ್ಕೆ ಕೋಟಿಗಟ್ಟಲೆ ಖರ್ಚು ಮಾಡ್ತೀರಿ ಅಂತಂದ್ರೆ ಬಹುಶಃ ಕಂಬಳದ ಬಗ್ಗೆ ನಿಮಗೆ ಪ್ರೀತಿ ಇಲ್ಲ, ನಿಮಗೆ ಇನ್ಯಾವುದೋ ಪ್ರಚಾರದ ಬಗ್ಗೆ ಮಾತ್ರ ಪ್ರೀತಿ ಇದೆ ಅನ್ನುವಂತ ನಿಷ್ಕರ್ಷೆಗೆ ಇವತ್ತು ನಮ್ಮ ಜಿಲ್ಲೆಯ ಜನ ಬರ್ತಾ ಇದ್ದಾರೆ. ಇದ್ರ ಬಗ್ಗೆ ಸರ್ಕಾರ ಮತ್ತು ಮುಖ್ಯಮಂತ್ರಿಗಳು ಸ್ಪಷ್ಟ ಮಾಡಬೇಕು ಎಂದು ಆಗ್ರಹವನ್ನು ಮಾಡ್ತಾರೆ. ಸರ್ಕಾರ 25 ಲಕ್ಷ ರೂಪಾಯಿ ಅನುದಾನವನ್ನ ಎಲ್ಲ ಕಂಬಳಗಳಿಗೆ ಮೊದಲು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ಕಂಬಳಗಳಿಗೆ ಕೊಡಿ, ನಂತರ ನೀವು 8 ಕೋಟಿ ರೂಪಾಯಿನ ಅಲ್ಲಿ ಖರ್ಚು ಮಾಡಿ. ಅಲ್ಲಿ ಒಂದು ಕಂಬಳಕ್ಕೆ 8 ಕೋಟಿ ರೂಪಾಯಿ ಕೊಡ್ತೀರಿ, ಇಲ್ಲಿ ಒಂದೊಂದು ಕಂಬಳಕ್ಕೆ 2.5 ಲಕ್ಷ ರೂಪಾಯಿ ಕೊಡ್ತೀರಿ ಅಂತಂದ್ರೆ ನಿಮ್ಮ ಆದ್ಯತೆ ಯಾವ ಸಂಸ್ಕೃತಿಯನ್ನ ಬೆಂಬಲಿಸಬೇಕು ಅಂತ.
ಹಾಗಾಗಿ ಇದು ಯಾವುದೋ ಒಂದು ಪ್ರಚಾರದ ಗೀಳಾಗದಲೆ ಸಾಂಸ್ಕೃತಿಕ ಸಂಗತಿಗಳು ವಿನಿಮಯ ಆಗಬೇಕು ಅಂತಂದಾಗ ಆ ಭಾಗದ ಜನರು ಕೂಡ ಇದನ್ನು ಸ್ವೀಕಾರ ಮಾಡಬೇಕು. ಈ ಹಿನ್ನೆಲೆಯಲ್ಲಿ ನಾನು ಕಂಬಳದ ಮಾಲೀಕರ ಜೊತೆಗೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಚರ್ಚೆ ಮಾಡಿದಾಗ ಅವರ ಹತ್ರ 2-3 ರೀತಿಯ ಒಂದು ಅಭಿಪ್ರಾಯಗಳಿದೆ. ದಯಮಾಡಿ ಆಯೋಜಕರು ತಕ್ಷಣ ಇದನ್ನ ಕಂಬಳದ ಆಯೋಜಕರ ಜೊತೆಗೆ ಮತ್ತು ಕಂಬಳದ ಕೋಣದ ಮಾಲೀಕರ ಜೊತೆಗೆ ಚರ್ಚೆಯನ್ನು ಮಾಡುವಂಥದ್ದು ಬಹಳ ಅಗತ್ಯ ಮತ್ತು ಅನಿವಾರ್ಯ. ಇದನ್ನು ಮಾಡಿಯೇ ನಂತರ ತೀರ್ಮಾನ ತೆಗೆದುಕೊಳ್ಳಬೇಕು ಅನ್ನುವಂತ ಆಗ್ರಹವನ್ನು ಮಾಡ್ತಾ ನಮ್ಮ ಜಿಲ್ಲೆಗಳಲ್ಲಿ ನಡೆಯುವಂತಹ ಕಂಬಳಗಳಿಗೆ ಮೊದಲು ಅನುದಾನ ಕೊಡಿ, ನಂತರ ಬೇರೆ ಕಡೆಗಳಿಗೆ 8 ಕೋಟಿಯೋ 10 ಕೋಟಿಯೋ ನೀವು ಕೊಡಿ. ಇಲ್ಲಿ ಏನೂ ಕೊಡಲ್ಲ, ಇನ್ಯಾವುದೋ ಕಂಬಳಕ್ಕೆ ಕೋಟಿಗಟ್ಟಲೆ ಖರ್ಚು ಮಾಡ್ತೀರಿ ಅಂತಂದ್ರೆ ಬಹುಶಃ ಕಂಬಳದ ಬಗ್ಗೆ ನಿಮಗೆ ಪ್ರೀತಿ ಇಲ್ಲ, ನಿಮಗೆ ಇನ್ಯಾವುದೋ ಪ್ರಚಾರದ ಬಗ್ಗೆ ಮಾತ್ರ ಪ್ರೀತಿ ಇದೆ ಅನ್ನುವಂತ ನಿಷ್ಕರ್ಷೆಗೆ ಇವತ್ತು ನಮ್ಮ ಜಿಲ್ಲೆಯ ಜನ ಬರ್ತಾ ಇದ್ದಾರೆ. ಇದ್ರ ಬಗ್ಗೆ ಸರ್ಕಾರ ಮತ್ತು ಮುಖ್ಯಮಂತ್ರಿಗಳು ಸ್ಪಷ್ಟ ಮಾಡಬೇಕು ಎಂದು ಆಗ್ರಹವನ್ನು ನಾನು ಮಾಡ್ತೀನಿ.